ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ KR ಪೇಟೆ ಹುಡುಗಿ ಮಾನಸ ಗೌಡ. ಇವತ್ತು ಬೆಳಗ್ಗೆ ಎದ್ದು ರೆಡಿಯಾಗಿ ನಾನು ನಮ್ಮ ಹುಡುಗಿ ಮಿರರಲ್ಲಿ ಒಂದು ಸೆಲ್ಫಿ ತೊಗೊಂಡು ಅಲ್ಲಿಂದ ತಿಂಡಿ ತಿನ್ನೋಕ್ಕೆ ಅಂತ ಕ್ಯಾಂಟೀನ್ಗೆ ಹೋದ್ವಿ. ಇವತ್ತು ಕ್ಯಾಂಟೀನ್ಗೆ ಹೋಗೋದು ಸ್ವಲ್ಪ ಲೇಟಾಗಿತ್ತು. ಹಾಗೆ ದೇವರಲ್ಲಿ ಪ್ಲೀಸ್ ದೇವರೇ ನಮ್ಗೆ ಯಾರೂ ಬೈಬಾರ್ದು ಇವತ್ತು ಲೇಟಾಗಿ ಬಂದಿದ್ದಕ್ಕೆ ಅಂದ್ಕೊಂಡು ಕ್ಯಾಂಟೀನ್ಗೆ ಹೋದ್ವಿ. ನಮ್ಮ ಕೊಲೀಗ್ಸ್ ಆಲ್ರೆಡಿ ತಿನ್ನೋಕ್ಕೆ ಶುರು ಮಾಡಿದರು. ನಾವು ಅಷ್ಟೇ ಹೋಗಿ ಏನೆಲ್ಲ ತಿಂಡಿ ಇದೆ ಅಂತ ನೋಡಿ ತಟ್ಟೆಗೆ ತಿಂಡಿ ಹಾಕ್ಕೊಂಡ್ವಿ. ಇತ್ತೀಚೆಗೆ ಗೊತ್ತಿಲ್ಲ ಇಡ್ಲಿಗೆ ನನ್ನ ಕಂಡ್ರೆ ಇಷ್ಟನಾ, ನನಗೆ ಇಡ್ಲಿ ಕಂಡ್ರೆ ಇಷ್ಟನಾ ಅಂತ ಯಾಕೋ ಕಣ್ಣೆಲ್ಲ ಇಡ್ಲಿ ಕಡೆನೇ ಹೋಗುತ್ತೆ. ಇಡ್ಲಿನ ತಟ್ಟೆಗೆ ಹಾಕ್ಕೊಂಡು ಇನ್ನೇನಿತ್ತು ಅದೆಲ್ಲ ಸ್ವಲ್ಪ ಹಾಕ್ಕೊಂಡು ತಟ್ಟೆಗೆ ತಿನ್ನೋಣ ಅಂತ ಬಂದೆ. ಸೊ ಇವತ್ತು ವೀಡಿಯೋನ ನನಗೆ ಸೂರ್ಯ ಕ್ರಿಯೇಟಿವ್ ಆಗಿ ಮಾಡಿಕೊಡ್ತೀನಿ ಅಂತ ಹೇಳಿ ಫೋನ್ನ ಡಿಫ್ರೆಂಟ್ ಹ್ಯಾಂಗಲಲ್ಲಿ ರೊಟೇಟ್ ಮಾಡ್ತಾ ಇದ್ದಾನೆ. ರಿಸಲ್ಟ್ ಏನು ಬರುತ್ತೆ ಅಂತ ಸ್ವಲ್ಪ ಟೆನ್ಷನ್ ಇತ್ತು, ಬಟ್ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ಥ್ಯಾಂಕ್ ಯು ಫಾರ್ ದಿಸ್ ವಿಡಿಯೋ ಟು ಸೂರ್ಯ ಅಂತ ಹೇಳಿ ಆಚೆ ಬಂದೆ. ಪಕ್ಕದಲ್ಲೇ ನೋಡಿ ಪಾರ್ಕ್ ಇದೆ, ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಮಗೆ ಟೈಮ್ ಸಿಗ್ತಿಲ್ಲ ಅಷ್ಟೇ. ಹಾಗಾಗಿ ಬಸ್ ಹತ್ತೋಣ ಅಂತ ಬಂದ್ವಿ. ಬಸ್ ಹತ್ರನೂ ಅಷ್ಟೇ ತುಂಬ ಚೆನ್ನಾಗಿ ವಿಡಿಯೋ ಮಾಡಿಕೊಟ್ಟ. ಇವತ್ತು ನನ್ನ ವಿಡಿಯೋ ತುಂಬ ಕ್ರಿಯೇಟಿವಿಟಿಯಾಗಿ ಬಂದಿದೆ, ಅದಕ್ಕೆ ನನಗೂ ಕೂಡ ತುಂಬ ಖುಷಿ ಇದೆ. ಇವತ್ತಿನ ವಿಡಿಯೋ ನೋಡಿ ನನಗೆ ಖುಷಿ ಆಯಿತು. ಅದಾದಮೇಲೆ ಬಸ್ ಹತ್ಕೊಂಡು ನಾವು ಇವಾಗ ನಮ್ಮ ಬಸ್ ನಂದ ವರ್ಕ್ ಪ್ಲೇಸ್ ಕಡೆ ಹೊರಟಿದ್ದೀವಿ. ನಾವಿದ್ದಿದ್ದು ಹೋಟೆಲ್ಗೆ ಲಾಸ್ಟ್ ಒಂದು ಬಾಯ್ ಹೇಳಿದ್ವಿ ಇವತ್ತು. ಫೈನಲಿ ಬಂದು ಜೆಸ್ಕಾಮ್ ಆಫೀಸ್ಗೆ ರೀಚ್ ಆದ್ವಿ. ಹೋಗ್ತಾ ದಾರಿನಲ್ಲೇ ಹುಣಸೆ ಮರ ನೋಡಿ ನಮ್ಮ ಹುಡುಗಿ ಹುಣಸೆಕಾಯಿ ಬೇಕು ಅಂತ ಕೇಳಿದ್ಲು. ನಾವು ಮಂಡ್ಯದವ್ರಿಗೆ ಇದೆಲ್ಲ ಒಂದು ಮ್ಯಾಟ್ರೆ ಅಂತ ಹೇಳಿ ಹುಣಸೆಕಾಯಿನ ಕಿತ್ಕೊಟ್ಟು ಅದನ್ನು ತಿನ್ಕೊಂತ ಜೆಸ್ಕಾಮ್ ಆಫೀಸ್ ಕಡೆಗೆ ಹೊರಟಿದ್ದೀವಿ. ಇವತ್ತು ನಮ್ಮ ಜೆಸ್ಕಾಮ್ ಆಫೀಸ್ನ 5ನೇ ದಿನ. ಕಲಬುರ್ಗಿ ಅಥವಾ ಗುಲ್ಬರ್ಗಾಗೆ ಬಂದು 5 ದಿನ ಆಗಿದೆ. ಇವತ್ತು ನಮ್ಮ ವರ್ಕ್ ಎಲ್ಲ ಚೆನ್ನಾಗಾಗಲಿ, ಹಾಗೆ ನಮ್ಮ ವರ್ಕ್ ಸಕ್ಸಸ್ ಆಗಲಿ, ಈ ದಿನ ತುಂಬ ಖುಷಿಯಾಗಿ ಕಳಿಬೇಕು ಅಂತ ಅಂದ್ಕೊತ ನಾನು ಇವಾಗ ಆಫೀಸ್ ಒಳಗೆ ಎಂಟ್ರಾಗ್ತಿದ್ದೀನಿ. ನೋಡಿ, ನನಗೆ ವಿಡಿಯೋ ಮಾಡ್ತಿರೋರು ಅಡ್ಜಸ್ಟ್ ಆಗೋಲ್ಲ, ನಾನೇ ಆ ಕ್ಯಾಮ್ರಾಗೆ ಅಡ್ಜಸ್ಟ್ ಆಗ್ತೀನಿ. ಇದರಿಂದ ಏನು ಅನ್ಕೊಬೋದಂದರೆ ಜೀವನನೂ ಅಷ್ಟೇ, ನಮಗೋಸ್ಕರ ಅಂತ ಏನೂ ಇರಲ್ಲ. ನಮಗೇನಿರುತ್ತೆ ಅದನ್ನೇ ಅಡ್ಜಸ್ಟ್ ಮಾಡಿಕೊಂಡು ಖುಷಿಯಾಗಿ ಕಳಿಬೇಕು, ಇಲ್ಲಾಂದರೆ ಸಫರ್ ಮಾಡಬೇಕಾಗುತ್ತೆ ಅಂತ ವರ್ಕ್ನ ಶುರು ಮಾಡಿದೆ. ಇವತ್ತು ಮೀಟಿಂಗ್ ಕೂಡ ಇತ್ತು, ಅದರಲ್ಲಿ ಡೆಮೋ ಕೊಟ್ಟು ಊಟ ಮಾಡೋಕ್ಕೆ ಅಂತ ಕ್ಯಾಂಟೀನ್ ಬಂದೆ. ಇವತ್ತು ಕ್ಯಾಂಟೀನಲ್ಲಿ ಏನೆಲ್ಲ ಊಟ ಇತ್ತು, ವೆರೈಟೀಸ್ ಆಫ್ ಫುಡ್ ಇತ್ತು ಅಂತ ಅಂದರೆ ಹೋಳಿಗೆ, ಇದು ಚಪಾತಿ, ಇದು ರೋಟಿ, ಜೋರಾಗಿ ಸಜ್ಜೆ ರೋಟಿ, ಬೈಗನ್ ಮಸಾಲ, ಮಸೂರ್ ದಾಲ್, ಅಂಕಲ್ ಕನ್ನಡದಲ್ಲಿ ಬದ್ನಿಕಾಯಿ ಪಲ್ಯ, ಚಣಿಗೆ ಬೇಳೆ ಪಲ್ಯ, ಶೇಂಗಾ ಹಿಂಡಿ ಮೊಸರು, ಮಸಾಲ ರೈಸ್, ಪಾಪಡ್, ವೈಟ್ ರೈಸ್, ದಾಲ್, ಮಜ್ಜಿಗೆ. ಏನೇನಿತ್ತು ಅದೆಲ್ಲ ತಟ್ಟೆಗೆ ಹಾಕ್ಸ್ಕೊಂಡು ತಿನ್ನೋಣ ಅಂತ ಟೇಬಲ್ ಕಡೆ ನೋಡಿದ್ರೆ ಆಲ್ರೆಡಿ ಎಲ್ಲ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದು. ನಾನು ತಿನ್ನುವಾಗ ಅನ್ನದಾತ ಸುಖಿ ಭವ ಅಂತ ಹೇಳಿ ಊಟನೆಲ್ಲ ತಿನ್ಕೊಂಡು ಮತ್ತೆ ವರ್ಕ್ನ ಶುರು ಮಾಡಿದೆ. ಇವತ್ತು ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿ ಡೇನ ವೈಂಡ್ ಅಪ್ ಮಾಡಿ ಅಲ್ಲಿಂದ ಹೊರಟಿದ್ದೀವಿ. ಸೊ ಇವತ್ತಿನ ವರ್ಕ್ ಎಲ್ಲ ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು. ಹಾಗೆ ಇವತ್ತು ಡೆಮೋ ಕೂಡ ತುಂಬ ಚೆನ್ನಾಗಿ ಬಂತು, ಅದಕ್ಕೆ ತುಂಬ ಖುಷಿ ಆಯಿತು. ಸೊ ಅಲ್ಲಿಂದ ನಾವು ಊಟ ಮಾಡೋಣ ಅಂತ ಹೋಟೆಲ್ ಕಡೆ ಹೊರಟಿದ್ದೀವಿ. ಏನೋ ಗೊತ್ತಿಲ್ಲಪ್ಪ, ಶಿರಾ ಪಂಜಾಬಿ ಡಾಬಾ ನಮ್ಮ ಆಫೀಸ್ದೇ ಹೋಟೆಲ್ ಆಗಿಬಿಟ್ಟಿದೆ. ಯಾಕಂದರೆ ನಾನ್ ವೆಜ್ ಅಂದರೆ ಇಲ್ಲಿ ಚೆನ್ನಾಗಿರುತ್ತೆ ಅಂತ ನಮ್ಮನ್ನ ಇಲ್ಲಿಗೆ ಕರ್ಕೊಂಬರ್ತಿದ್ದಾರೆ ಬಂದಾಗಿಂದ. ಸೊ ಇಲ್ಲಿಗೆ ಹೋಗಿ ನಾವೇನೆಲ್ಲ ಆರ್ಡ್ರು ಮಾಡಿದ್ವಿ ಅಂತ ಅಂದರೆ ಚಿಕನ್ ಕಬಾಬ್ ಆರ್ಡ್ರು ಮಾಡಿದ್ವಿ, ಚೆನ್ನಾಗಿತ್ತು ಅದು ಕೂಡ. ಅದಾದಮೇಲೆ ಚೆನ್ನ ಮಸಾಲ ಆರ್ಡ್ರು ಮಾಡಿದ್ವಿ, ಅದು ಕೂಡ ತಿಂದು ನೆಕ್ಸ್ಟ್ ನಾವು ಆರ್ಡ್ರು ಮಾಡಿದ್ದು ಚಿಕನ್ ಸುಕ್ಕ. ಬಟ್ ನನಗೆ ಇದು ಪರ್ಸ್ನಲಿ ತುಂಬ ಇಷ್ಟ ಆಯಿತು, ಟೇಸ್ಟ್ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಹಾಫ್ ಬಾಯ್ಲ್ ಆರ್ಡ್ರು ಮಾಡಿದ್ವಿ, ಡಬಲ್ ಎಗ್ದು, ಇದು ಕೂಡ ಚೆನ್ನಾಗಿತ್ತು. ಅದಾದಮೇಲೆ ಚಿಕನ್ ಮಸಾಲ ಆರ್ಡ್ರು ಮಾಡಿದ್ವಿ, ಚಿಕನ್ ಮಸಾಲನೂ ಕೂಡ ತುಂಬ ಸ್ಪೈಸಿಯಾಗಿ ಚೆನ್ನಾಗಿತ್ತು. ಅದಾದಮೇಲೆ ಮಟನ್ ಮಸಾಲದಲ್ಲಿ ನಳ್ಳಿ ಮೂಳೆ ಇತ್ತು, ಅದನ್ನು ಹಾಕ್ಕೊಂಡು ಅದ್ರ ಜೊತೆಗೆ ನಾನ್ ಆರ್ಡ್ರು ಮಾಡಿದ್ವಿ. ನಾನ್ ಜೊತೆ ಚಿಕನ್ ಮಸಾಲ ಹಾಗೆ ಚಿಕನ್ ಸುಕ್ಕ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿತ್ತು. ಫೈನಲಿ ಬಿರಿಯಾನಿ ಆರ್ಡ್ರು ಮಾಡಿದ್ವಿ, ಚಿಕನ್ ಬಿರಿಯಾನಿ ತಿಂದ್ಕೊಂಡು ಎಗ್ ಫ್ರೈಡ್ ರೈಸ್ ಇತ್ತು ಅದನ್ನು ತಿಂದು ಲಾಸ್ಟಲ್ಲಿ ಒಂದು ಐಸ್ ಕ್ರೀಮ್ನ ತಿಂದ್ಕೊಂಡು ಊಟನ ವೈಂಡ್ ಅಪ್ ಮಾಡಿ ನಮ್ಮ ಹೋಟೆಲ್ ಕಡೆಗೆ ಹೊರಟಿದ್ದೀವಿ. ಇವತ್ತಿನ ದಿನಾನ ಕಂಪ್ಲೀಟ್ ಮಾಡಿದ್ವಿ. ಸೊ ಹೋಟೆಲ್ಗೆ ಬಂದು ರೀಚ್ ಆದ್ವಿ. ಲೇಟ್ ಆಗಿರೋದ್ರಿಂದ ಟಯರ್ಡ್ ಕೂಡ ಆಗಿತ್ತು.
ಸೊ ಹೋಗಿ ನಿದ್ದೆ ಮಾಡಿದ್ರೆ ಸಾಕಪ್ಪ ಅನ್ನಿಸ್ತಾ ಇತ್ತು. ಅದೇ ಮೈಂಡ್ಸೆಟ್ಟಲ್ಲಿ ರೂಮ್ ಕಡೆಗೆ ಹೊರಟಿದ್ವಿ. ನೋಡೋಣ ಅಂದರೆ ಒಂದು ಅನ್ಎಕ್ಸ್ಪೆಕ್ಟೆಡ್ ವ್ಯಕ್ತಿ ನನಗೋಸ್ಕರ ವೆಯ್ಟ್ ಮಾಡ್ತಿದ್ರು. ಸೊ ಅದೇ ಇದು ಪಾರಿವಾಳ ನನಗೆ ಹಾಯ್ ಹೇಳೋಕ್ಕೆ ಬಂದಿತ್ತು. ಆ ಪಾರಿವಾಳಗೆ ಒಂದು ಹಾಯ್ ಹೇಳಿ ಇವತ್ತಿನ ದಿನನ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.